ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ, ನನ್ನ ಜೊತೆ ಇದ್ದಾರೆ ನಾನು ಶರ್ಮಿತಾ. ಇವತ್ತು ಇಡೀ ದಿನ ನಡೆದಂತಹ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನು 30 ನಿಮಿಷದಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ವಕ್ಷೇತ್ರ ಕನಕಪುರಕ್ಕೆ ಕಾಂಗ್ರೆಸ್ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ತೆರೆದ ವಾಹನದಲ್ಲಿ ಬಂದ ಡಿಕೆಶಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು. ರಸ್ತೆಯ ಎರಡೂ ಬದಿಗಳಲ್ಲಿ ಗ್ರಾಮಸ್ಥರು ಹೂವು ಚೆಲ್ಲುತ್ತಾ ಡಿಕೆಶಿಯನ್ನ ಬರಮಾಡಿಕೊಂಡ್ರು. ಕನಕಪುರಕ್ಕೆ ಬಂದ ಡಿಕೆಶಿ ಮೊದಲು ತಮ್ಮ ಮನೆ ದೇವರು ಕೆಂಕೇರಮ್ಮ ದೇವಾಲಯಕ್ಕೆ ಭೇಟಿ ಕೊಟ್ಟರು. ಕೆಂಕೇರಮ್ಮ ದೇವಸ್ಥಾನಕ್ಕೆ ಡಿಕೆಶಿ ಆಗಮಿಸುತ್ತಿದ್ದಂತೆ ಅಭಿಮಾನಿಗಳು ಕ್ರೇನ್ ಮೇಲಿಂದ ಹೂವಿನ ಸುರಿಮಳೆಗೈದ್ರು. ನಂತರ ಕೆಂಕೇರಮ್ಮ ದೇವಿಗೆ ಡಿಕೆಶಿ ವಿಶೇಷ ಪೂಜೆ ಸಲ್ಲಿಸಿದ್ರು. ನಂತರ ಮರಳೆಗವಿ ಮಠಕ್ಕೆ ಭೇಟಿ ಕೊಟ್ಟ ಡಿಕೆಶಿ ಶ್ರೀಕಾಲಾಗ್ನಿ ರುದ್ರ ಮಹಾಸ್ವಾಮೀಜಿ ಗದ್ದುಗೆಗೆ ಪೂಜೆ ಸಲ್ಲಿಸಿದ್ರು. ಮಠದಲ್ಲೂ ಡಿಕೆಶಿಗೆ ಭರ್ಜರಿ ಸ್ವಾಗತ ಕೋರಲಾಯಿತು. ಇನ್ನು ಕೆಂಕೇರಮ್ಮ ದೇವಸ್ಥಾನದ ಬಳಿಕ ಡಿಕೆಶಿ ನೇರವಾಗಿ ತಮ್ಮ ಹುಟ್ಟೂರು ದೊಡ್ಡ ಆಲಹಳ್ಳಿಗೆ ಆಗಮಿಸಿದ್ರು. ಹುಟ್ಟೂರಲ್ಲೂ ಡಿಕೆಶಿಗೆ ಅಭಿಮಾನಿಗಳು ಭರ್ಜರಿ ಸ್ವಾಗತವನ್ನ ಕೋರಿದ್ರು. ನೂರಾರು ಮಹಿಳೆಯರು ಡಿಕೆ ಶಿವಕುಮಾರ್ಗೆ ಪೂರ್ಣಕುಂಭ ಸ್ವಾಗತ ಮಾಡುವ ಮೂಲಕ ಬರಮಾಡಿಕೊಂಡ್ರು. ಮನೆಗೆ ಭೇಟಿ ಕೊಟ್ಟ ನಂತರ ತಂದೆ ಕೆಂಪೇಗೌಡರ ಸಮಾಧಿ ಸ್ಥಳಕ್ಕೆ ತೆರಳಿದ ಡಿಕೆಶಿ ಕುಟುಂಬ ಸಮೇತ ತಮ್ಮ ತಂದೆ ಸಮಾಧಿಗೆ ಪೂಜೆ ಸಲ್ಲಿಸಿ ಎಡೆಯನ್ನ ಇಟ್ಟರು. ಇನ್ನು ಪ್ರತಿ ದಸರಾಗೆ ತಂದೆಯ ಸಮಾಧಿಗೆ ಡಿಕೆ ಶಿವಕುಮಾರ್ ಎಡೆಯನ್ನ ಇಡ್ತಾ ಇದ್ರು. ಆದರೆ ಈ ಬಾರಿ ಇಡಿ ವಶದಲ್ಲಿದ್ದ ಕಾರಣ ತಂದೆಯ ಸಮಾಧಿಗೆ ಎಡೆ ಇಡೋಕೆ ಆಗದೆ ಡಿಕೆಶಿ ಕಣ್ಣೀರನ್ನ ಹಾಕಿದ್ರು. ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ನನ್ನ ಮೇಲೆ ಅಪಾರವಾದ ಪ್ರೀತಿ ಇದೆ. ಹೀಗಾಗಿ ಅವರು ಡಿಕೆಶಿ ಜೆಡಿಎಸ್ ಬಾವುಟ ಹಿಡಿಬಾರ್ದಿತ್ತು ಅಂತ ಹೇಳಿರ್ಲಿಕ್ಕಿಲ್ಲ. ಅವರು ಆ ರೀತಿ ಹೇಳಿದ್ದಾರೆ ಎಂದು ಯಾರೋ ಹಬ್ಸಿದ್ದಾರೆ ಅಂತ ಸದಾಶಿವನಗರದಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾನು ಹುಟ್ಟು ಕಾಂಗ್ರೆಸ್ಸಿಗನಾಗಿದ್ದೇನೆ, ಹಾಗಾಗಿ ದೇವಾಲಯಕ್ಕೆ ಹೋಗಿ ಬಂದಿದ್ದೇನೆ. ಸಿದ್ದರಾಮಯ್ಯನವರು ಅಂತಹ ಹೇಳಿಕೆ ನೀಡುವುದಕ್ಕೆ ಸಾಧ್ಯ ಇಲ್ಲ, ಯಾರಾದರೂ ಅದನ್ನ ಮಿಸ್ಯೂಸ್ ಮಾಡಿರಬಹುದು ಅಂತ ಹೇಳಿದ್ರು. ಇದೇ ವೇಳೆ ಅಭಿಮಾನಿಗಳಿಗೆ ಡಿಕೆಶಿ ಸುಗಂಧರಾಜ ಹೂವಿನ ಹಾರವನ್ನ ಮಾತ್ರ ತರಬೇಡಿ, ಅದರ ಬದಲಿಗೆ ಒಂದು ನಿಂಬೆ ಹಣ್ಣು ಕೊಟ್ಟರೂ ನಂಗೆ ಸಂತೋಷ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಮನೆಯಲ್ಲಿ ನಡೆದ ಖಾಸಗಿ ಚರ್ಚೆ ವೈರಲ್ ಆದ ಬೆನ್ನಲ್ಲೇ ಸರಣಿ ಟ್ವೀಟ್ ಮಾಡುವ ಮೂಲಕ ಸಿದ್ದರಾಮಯ್ಯ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಖಾಸಗಿ ಚರ್ಚೆಯಲ್ಲಿ ಮಾತನಾಡಿದ ವಿಷಯವನ್ನ ಬಿಜೆಪಿ ತಪ್ಪಾಗಿ ಅರ್ಥೈಸಿದೆ, ಪ್ರಚಾರ ಮಾಡ್ತಾ ವಿಕೃತ ಆನಂದವನ್ನ ಪಡೀತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಈ ತರದ ರಾಜಕೀಯಗಳು ನನಗೆ ಹೊಸತಲ್ಲ. ಈ ಸುಳ್ಳಿನ ಕತ್ತಲನ್ನ ಸತ್ಯದ ಬೆಳಕು ಅಳಿಸಲಿ, ಸತ್ಯಮೇವ ಜಯತೆ ಅಂತ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಮತ್ತೊಂದು ಟ್ವೀಟ್ನಲ್ಲಿ ನಾನು ಜಾತಿವಾದಿ ಅಲ್ಲ, ಸಾಮಾಜಿಕ ನ್ಯಾಯದ ಪರ ಹೋರಾಡುವವನು. ನಾನು ರಾಜಕೀಯ ಮಾಡಿದ್ದೀನಿ ಅಂತ ಆರೋಪ ಮಾಡೋರು ಅವರ ಪಕ್ಷಗಳಲ್ಲಿ ಗಾಂಧಿ ಅಂಬೇಡ್ಕರ್ ನೀತಿ ಎಷ್ಟಿದೆ, ಬಸವಣ್ಣ ಕುವೆಂಪು ವಿಚಾರದ ಪಕ್ಷಗಳೆಷ್ಟಿವೆ ಎಂಬುದನ್ನು ಬಹಿರಂಗಪಡಿಸಲಿ. ಇದು ನನ್ನ ಜಾತಿ ವಿನಾಶದ ಹಾದಿ. ನಿಮ್ಮದು ಯಾವುದು? ಬಹಿರಂಗ ಚರ್ಚೆಗೆ ನಾನು ಸಿದ್ಧ, ಇದು ಸವಾಲು ಅಂತ ಟ್ವಿಟರ್ನಲ್ಲಿ ಬಿಜೆಪಿ ನಾಯಕರಿಗೆ ಪಂಥಾಹ್ವಾನವನ್ನು ಕೊಟ್ಟಿದ್ದಾರೆ. ಮತ್ತೊಂದು ಟ್ವೀಟ್ನಲ್ಲಿ ವಿಡಿಯೋದಲ್ಲಿರುವಂತಹ ತಮ್ಮ ಮಾತನ್ನ ಸಮರ್ಥನೆ ಮಾಡಿಕೊಂಡಿರುವಂತಹ ಸಿದ್ದರಾಮಯ್ಯ ಈಗ ಮತದಾರರು ಜಾತಿ ಬಿಟ್ಟು ಯೋಚನೆ ಮಾಡ್ತಾ ಇದ್ದಾರೆ. ಲಿಂಗಾಯತರು ಸಿಎಂ ಯಡಿಯೂರಪ್ಪ ಅವರಿಂದ, ಒಕ್ಕಲಿಗರು ಜೆಡಿಎಸ್ ಪಕ್ಷದಿಂದ ದೂರವಾಗ್ತಾ ಇದ್ದಾರೆ. ಈ ಬಗ್ಗೆ ಗೆಳೆಯರ ಮಾತಿಗೆ ಸಹಮತ ಸೂಚಿಸಿದ್ದೆ, ಇದರಲ್ಲಿ ತಪ್ಪೇನಿದೆ ಅಂತ ಟೀಕೆ ಮಾಡುವವರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಬಿಜೆಪಿ ಬಗ್ಗೆ ನಾನು ಸಾಫ್ಟ್ ಕಾರ್ನರ್ ತೋರಿಸುತ್ತಿದ್ದೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಆದ್ರೆ ನಾನು ಜನರ ಕಷ್ಟ ನೋಡಿ ತೀರ್ಮಾನ ಬದಲಿಸಿದ್ದೇನೆ. ಮಧ್ಯಂತರ ಚುನಾವಣೆ ಬರಬಾರದು ಅಂತ ಹೇಳಿದ್ದೇನೆ ಅಷ್ಟೇ ಅಂತ ಸಿದ್ದರಾಮಯ್ಯಗೆ ಕುಮಾರಸ್ವಾಮಿ ತಿರುಗೇಟು ಕೊಟ್ಟರು. ಇನ್ನು ಸಿದ್ದರಾಮಯ್ಯ ಹೋದಲ್ಲೆಲ್ಲ ಅನ್ನಭಾಗ್ಯ ಯೋಜನೆ ಅಂತಿದ್ದಾರೆ. ಪುಕ್ಕಟೆ ಅಕ್ಕಿ ಕೊಡಲು ಸಿದ್ದರಾಮಯ್ಯ ಎಷ್ಟು ಹಣ ಇಟ್ಟಿದ್ರು? ಅನ್ನಭಾಗ್ಯಕ್ಕೆ ನಾನೇ 800 ಕೋಟಿ ಹೊಂದಿಸಿದ್ದೇನೆ ಅಂತ ಹೇಳಿದ್ರು. ರಾಜ್ಯ ಪ್ರವಾಸ ಮಾಡಿ ನೆರೆ ಹಾನಿಯ ಅಧ್ಯಯನ ಮಾಡಿದ್ದೇನೆ. ಈ ಕುರಿತು ಚರ್ಚಿಸಲು ಸಿಎಂ ಬಳಿ ಸಮಯ ಕೇಳ್ತೇನೆ. ಜನರಿಗಾಗಿ ಒಂದ್ ಹೆಜ್ಜೆ ಇಳಿಯಲು ಸಿದ್ಧನಿದ್ದೇನೆ ಅಂತ ಹೇಳಿದ್ರು. ಅಲ್ಲದೆ ಹಿಂದಿನ ಸರ್ಕಾರ ನಡೆಸಿದವರು ಬೊಕ್ಕಸವನ್ನ ಕೊಳ್ಳೆ ಹೊಡೆದಿದ್ದಾರೆಂದು ಯಡಿಯೂರಪ್ಪ ಹೇಳ್ತಾರೆ. ಕೊಳ್ಳೆ ಹೊಡೆದವರನ್ನ ಜೈಲಿಗೆ ಕಳುಹಿಸಿ ಕೊಳ್ಳೆ ಹೊಡೆದವರನ್ನ ಮೆರವಣಿಗೆ ಮಾಡಿದ್ದನ್ನೂ ನಾನು ನೋಡಿದ್ದೇನೆ ಅಂತ ಎಚ್ಡಿಕೆ ಹೇಳಿದ್ರು. ಬಿಜೆಪಿ ಬಗ್ಗೆ ಕುಮಾರಸ್ವಾಮಿ ಸಾಫ್ಟ್ ಕಾರ್ನರ್ ವಿಚಾರಕ್ಕೆ ಸಚಿವ ಆರ್ ಅಶೋಕ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಎಚ್ಡಿಕೆ ಹೇಳಿಕೆ ಹಿಂದೆ ಯಾವುದೇ ತಂತ್ರಗಾರಿಕೆ ಇದೆ, ಕುಮಾರಸ್ವಾಮಿ ಬೆಂಬಲ ನಮಗೆ ಅವಶ್ಯಕತೆ ಇಲ್ಲ, ಅವರ ಹೇಳಿಕೆ ಹಿಂದೆ ಬೇರೇನೋ ಉದ್ದೇಶ ಇದೆ ಅಂತ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಬೈಎಲೆಕ್ಷನ್ ನಲ್ಲಿ 15 ಕ್ಷೇತ್ರಗಳಲ್ಲೂ ನಾವು ಗೆಲ್ತೀವಿ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರಕ್ಕೆ ಮಾತನಾಡಿದ ಜಗದೀಶ್ ಶೆಟ್ಟರ್, ಕುಮಾರಸ್ವಾಮಿ ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಬಿಜೆಪಿಗೆ ಬೆಂಬಲ ನೀಡೋದಾಗಿ ಅವರು ಹೇಳಿಲ್ಲ. ಆ ಮಾತನ್ನ ದೇವೇಗೌಡರು ಹೇಳಿ ನೋಡೋಣ ಆಗ ಅಂತ ಪರೋಕ್ಷವಾಗಿ ಕುಮಾರಸ್ವಾಮಿಗೆ ದೇವೇಗೌಡರಿಗೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಹೊಸಕೋಟೆಯಲ್ಲಿ ಅನರ್ಹ ಶಾಸಕ ಎಂಟಿಬಿ ನಾಗರಾಜ್ಗೆ ಪುಕ ಶುರುವಾಗಿದೆ.
ಬಿಜೆಪಿ ಮುಖಂಡ ಶರತ್ ಬಚ್ಚೇಗೌಡ ಬಂಡಾಯ ಬೆದ್ದಿರುವುದು ಎಂಟಿಬಿ ನಾಗರಾಜ್ರ ನಿದ್ದೆಗೆಡಿಸಿದೆ. ಹೀಗಾಗಿ ಇಂದು ಸಿಎಂ ಬಿಎಸ್ವೈರನ್ನ ಭೇಟಿಯಾದ ಅನರ್ಹ ಶಾಸಕ ಎಂಟಿಬಿ ನಾಗರಾಜ್ ಶರತ್ ಬಚ್ಚೇಗೌಡರಿಗೆ ಕರೆಸಿ ಬುದ್ಧಿ ಹೇಳುವಂತೆ ಮನವಿ ಮಾಡಿದ್ದಾರೆ. ಇನ್ನು ಹೊಸಕೋಟೆ ಕ್ಷೇತ್ರದಿಂದ ಬಿಜೆಪಿಯಿಂದ ಸ್ಪರ್ಧಿಸಲು ಶರತ್ ಬಚ್ಚೇಗೌಡ ಸಿದ್ಧತೆ ನಡೆಸಿದ್ದಾರೆ. ಈಗಾಗಲೇ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ಸಹ ಮಾಡ್ತಾ ಇದ್ದಾರೆ. ಇದರಿಂದ ಕಂಗೆಟ್ಟ ಎಂಟಿಬಿ ನಾಗರಾಜ್ ಇಂದು ಸಿಎಂ ಬಿಎಸ್ವೈರನ್ನ ಭೇಟಿ ಮಾಡಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಹಾಗೆ ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆಯೂ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಪಿಎ ರಮೇಶ್ ಆತ್ಮಹತ್ಯೆ ಪ್ರಕರಣದ ತನಿಖೆ ವಿಳಂಬವಾಗ್ತಾ ಇದೆ. ಜ್ಞಾನಭಾರತಿ ಠಾಣೆಯ ಪೊಲೀಸರು ಐಟಿ ಇಲಾಖೆಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ನೋಟಿಸ್ ನೀಡಿ 10 ದಿನ ಕಳೆದರೂ ಈವರೆಗೂ ಐಟಿ ಇಲಾಖೆ ಸಮರ್ಪಕವಾದ ಉತ್ತರವನ್ನು ಕೊಟ್ಟಿಲ್ಲ. ಐಟಿ ಇಲಾಖೆಯಿಂದ ಸರಿಯಾದ ಉತ್ತರ ಸಿಗದ ಹಿನ್ನೆಲೆಯಲ್ಲಿ ತನಿಖೆಗೆ ವಿಳಂಬವಾಗ್ತಾ ಇದೆ. ಐಟಿ ಅಧಿಕಾರಿಗಳನ್ನ ಭೇಟಿ ಮಾಡಲು ತನಿಖಾ ಅಧಿಕಾರಿಗಳು ಚಿಂತನೆಯನ್ನ ನಡೆಸಿದ್ದಾರೆ. ರಮೇಶ್ ಡೆತ್ ನೋಟ್ನಲ್ಲಿ ಐಟಿ ಕಿರುಕುಳ ನೀಡಿದೆ ಅಂತ ಬರೆಯಲಾಗಿತ್ತು. ಹೀಗಾಗಿ ಡೆತ್ ನೋಟ್ ಆಧರಿಸಿ ಐಟಿ ಇಲಾಖೆಗೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಅಲ್ಲದೆ ಎಫ್ಎಸ್ಎಲ್ ವರದಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಜೈಲು ಸೇರಿರೋ ಐಎಂಎ ಮುಖ್ಯಸ್ಥ ಮನ್ಸೂರ್ ಖಾನ್ ಜೈಲು ಸಿಬ್ಬಂದಿಯೊಂದಿಗೆ ನಿತ್ಯವೂ ಕಿರಿಕ್ ಮಾಡ್ಕೊಳ್ತಾ ಇದ್ದಾರಂತೆ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿರೋ ಮನ್ಸೂರ್ ಖಾನ್ ಜೈಲಾಧಿಕಾರಿಗಳ ಜೊತೆ ಕ್ಯಾತೆ ತೆಗೆದಿದ್ದಾರಂತೆ. ತನ್ನಿಷ್ಟದಂತೆ ಜೈಲಲ್ಲಿರಬೇಕು, ತಾನು ಹೇಳ್ದಂತೆ ಕೇಳಬೇಕು ಅಂತ ಜೈಲು ಸಿಬ್ಬಂದಿಗೆ ಮನ್ಸೂರ್ ಆವಾಜ್ ಹಾಕ್ತಿದ್ದಾರಂತೆ. ಅಲ್ಲದೆ 4 ಗೋಡೆ ಮಧ್ಯೆ 24 ಗಂಟೆ ಕುಳಿತಿರಲು ಅಸಾಧ್ಯ, ಬ್ಯಾರಕ್ನಲ್ಲಿರಲು ಆಗೋದಿಲ್ಲ, ಹೊರಗಡೆ ಓಡಾಡಬೇಕು ಅಂತ ಮನ್ಸೂರ್ ಜೈಲಾಧಿಕಾರಿಗಳ ಜೊತೆ ಕಿತ್ತಾಟ ಮಾಡ್ಕೊಂಡಿದ್ದಾರಂತೆ. ಕತ್ತಲ ಕೋಣೆಯ ಬ್ಯಾರಕ್ ಬೇಡ ಅಂತ ಪಟ್ಟು ಹಿಡಿದಿದ್ದಾರಂತೆ. ಹೀಗಾಗಿ ಮನ್ಸೂರ್ ಆಟಾಟೋಪಕ್ಕೆ ಜೈಲು ಸಿಬ್ಬಂದಿ ಬೇಸತ್ ಹೋಗಿದ್ದಾರೆ. ಅಲ್ಲದೆ ಕುಟುಂಬಸ್ಥರು ಯಾರೂ ಜೈಲಿಗೆ ಬರಬಾರದು, ಜೈಲಲ್ಲಿ ಕುಟುಂಬಸ್ಥರನ್ನ ಮನ್ಸೂರ್ ಖಾನ್ ನೋಡೋದಕ್ಕೆ ಇಷ್ಟ ಇಲ್ವಂತೆ. ಮನ್ಸೂರ್ ಭದ್ರತೆ ವಿಚಾರವಾಗಿಯೇ ಜೈಲು ಸಿಬ್ಬಂದಿ ಬೇಸತ್ ಹೋಗಿದ್ದಾರೆ. ಬೆಂಗಳೂರಲ್ಲಿ ನಡೆದಿದ್ದ ಆಟೋ ಚಾಲಕ ಮನೋಜ್ ಕೊಲೆ ಪ್ರಕರಣವನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಭೇದಿಸಿದ್ದಾರೆ. ಶಿವು, ರೋಸಿ, ಸತ್ಯ, ಮಣಿಕಂಠ, ಪ್ರತಾಪ್ ಹಾಗೂ ಇಬ್ಬರು ಅಪ್ರಾಪ್ತರನ್ನ ಬಂಧಿಸಿದ್ದಾರೆ. ಇದೇ 24ರಂದು ಸುಂಕದಕಟ್ಟೆ ಬಳಿ ಯುವಕ ಮನೋಜ್ನನ್ನ ಕೊಲೆ ಮಾಡಲಾಗಿತ್ತು. ಮೃತ ಮನೋಜ್ ತೃತೀಯ ಲಿಂಗಿ ರೋಜಿಯನ್ನ ಪ್ರೀತಿಸ್ತಾ ಇದ್ದ. ಆದರೆ ಊರಿಗೆ ಹೋಗಿದ್ದ ಮನೋಜ್ ವಾಪಸ್ ಬೆಂಗಳೂರಿಗೆ ಬರುವಷ್ಟರಲ್ಲಿ ರೋಸಿ ಜೊತೆ ಆರೋಪಿ ಶಿವು ಲವ್ನಲ್ಲಿ ಬಿದ್ದಿದ್ದ. ಹೀಗೆ ಇಬ್ರು ಒಬ್ರನ್ನೊಬ್ರು ಮಂಗಳಮುಖಿಯರನ್ನ ಪ್ರೀತಿಸೋಕೆ ಶುರು ಮಾಡಿದ್ರು. ಇನ್ನು ಆರೋಪಿ ಶಿವು ತೃತೀಯ ಲಿಂಗಿಯ ಹೆಸರನ್ನ ಎದೆ ಮೇಲೆ ಹಾಕಿಸಿಕೊಂಡಿದ್ದ. ಆಕೆಯು ಕೈ ಮೇಲೆ ಹೆಸರನ್ನ ಹಾಕಿಸಿಕೊಂಡಿದ್ಲು. ಈ ವೇಳೆ ಊರಿಂದ ವಾಪಸ್ ಬಂದ ಮನೋಜ್ ಶಿವುಗೆ ರೋಸಿಯನ್ನ ಪ್ರೀತಿಸದಂತೆ ಬೆದರಿಕೆ ಹಾಕಿದ್ದ. ಇದೇ ಕಾರಣಕ್ಕೆ ಶಿವು, ರೋಸಿ ಹಾಗೂ ಸಹಚರರು ಮನೋಜ್ನನ್ನ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ರು. ಸದ್ಯ ಆರೋಪಿಗಳನ್ನ ಬಂಧಿಸಿದ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ದೀಪಾವಳಿ ಹಬ್ಬದ ವೇಳೆ ಕಲೆಕ್ಷನ್ ವಿಚಾರವಾಗಿ ಹಲ್ಲೆ ಮಾಡಿದ 12 ಮಂದಿ ಮಂಗಳಮುಖಿಯರನ್ನ ಪೊಲೀಸರು ಬಂಧಿಸಿದ್ದಾರೆ. ಸುಮಿತ್ರಾ, ರೇಣುಕಾ, ಬಬ್ಲು ಸೇರಿದಂತೆ 12 ಮಂದಿ ಬಂಧಿತ ಆರೋಪಿಗಳು ಇದೇ ತಿಂಗಳ 25ರಂದು ವಾಣಿಶ್ರೀ, ಪ್ರೀತಿ ಮತ್ತು ಸುಮಿತ್ರಾ, ರೇಣುಕಾ ಗುಂಪುಗಳ ನಡುವೆ ಗಲಾಟೆ ನಡೆದಿತ್ತು. ದೀಪಾವಳಿ ಹಬ್ಬದ ಕಲೆಕ್ಷನ್ ವಿಚಾರವಾಗಿ ಶ್ರೀರಾಂಪುರದಿಂದ ಆರ್ಎಂಸಿ ಯಾರ್ಡ್ಗೆ ಬಂದಿದ್ದ ಸುಮಿತ್ರಾ ಗುಂಪನ್ನ ವಾಣಿಶ್ರೀ ಪ್ರಶ್ನೆ ಮಾಡಿದ್ರು. ಇದೇ ವಿಚಾರಕ್ಕೆ 2 ಗುಂಪುಗಳ ನಡುವೆ ಗಲಾಟೆ ನಡೆದಿತ್ತು. ಈ ವೇಳೆ ಸುಮಿತ್ರಾ ಗುಂಪು ಹಾಗೂ ವಾಣಿಶ್ರೀ ಪ್ರೀತಿ ಮೇಲೆ ಹಲ್ಲೆ ಮಾಡಿ ಚಾಕುವಿನಿಂದ ಕೊಲೆ ಮಾಡೋದಕ್ಕೆ ಯತ್ನಿಸಿದ್ದಾರೆ. ಅಷ್ಟೇ ಅಲ್ಲದೆ ಕೂದಲು ಕಟ್ ಮಾಡಿ ವಿಕೃತಿ ಮೆರೆದಿದ್ರು. ಈ ಬಗ್ಗೆ ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಕ್ಷುಲ್ಲಕ ಕಾರಣಕ್ಕೆ ಕಾಂಗ್ರೆಸ್ ಮುಖಂಡರು ನಡು ರಸ್ತೆಯಲ್ಲಿ ಚಪ್ಪಲಿಯಲ್ಲಿ ಹೊಡೆದಾಡಿಕೊಂಡಿರುವಂತಹ ಘಟನೆ ಬೆಳಗಾವಿಯ ಖಾನಾಪುರದಲ್ಲಿ ನಡೆದಿದೆ. ಕರೀಂಲಾಲ ತೆಲಗಿ ಅಳಿಯನಾದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಇರ್ಫಾನ್ ತಾಳಿಕೋಟಿ ಮತ್ತು ಪಟ್ಟಣ ಪಂಚಾಯತ್ ಸದಸ್ಯ ರಫೀಕ್ ವಾರಿಮನಿ ನಡುವೆ ಮಾರಾಮಾರಿ ನಡೆದಿರುವುದು, ಒಬ್ಬರಿಗೊಬ್ಬರು ನಡು ರಸ್ತೆಯಲ್ಲಿ ಬಡಿದಾಟ ಮಾಡಿಕೊಂಡಿರುವಂತಹ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ಈ ಇಬ್ಬರು ನಾಯಕರು ತಮ್ಮ ಕೈಯಲ್ಲಿ ಚಪ್ಪಲಿ ಹಿಡ್ಕೊಂಡು ಒಬ್ಬರಿಗೊಬ್ಬರು ಹಿಗ್ಗಾಮುಗ್ಗಾ ಥಳಿಸಿಕೊಂಡಿದ್ದಾರೆ. ಈ ಸಂಬಂಧ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರವಾಸಿಗರನ್ನ ಅಂಗಡಿಗಳಿಗೆ ಸೆಳೆಯುವ ವಿಚಾರಕ್ಕೆ ಇಬ್ಬರು ಮಧ್ಯವರ್ತಿಗಳ ನಡುವೆ ಮಾರಾಮಾರಿ ನಡೆದಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮಧ್ಯವರ್ತಿಗಳು ರಸ್ತೆಯಲ್ಲೇ ಬಡಿದಾಡಿಕೊಂಡಿದ್ದಾರೆ. ಕಮಿಷನ್ ಆಸೆಗಾಗಿ ಮಧ್ಯವರ್ತಿಗಳ ನಡುವೆ ಪೈಪೋಟಿ ನಡೆದಿದ್ದು, ಈ ವೇಳೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ. ನಂತರ ಇಬ್ಬರು ಹೊಡೆದಾಡಿಕೊಂಡಿದ್ದಾರೆ. ಮಧ್ಯವರ್ತಿಗಳ ಹೊಡೆದಾಟಕ್ಕೆ ಸಾರ್ವಜನಿಕರು ಹಾಗೂ ಭಕ್ತರು ಬೆಚ್ಚಿ ಬಿದ್ದಿದ್ದಾರೆ. ಅಲ್ಲೇ ಚಾಮುಂಡಿ ಬೆಟ್ಟದಲ್ಲಿ ಮಧ್ಯವರ್ತಿಗಳ ಆಗಾಗ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡ್ತಾ ಇರ್ತಾರೆ. ಈ ಬಗ್ಗೆ ಪೊಲೀಸರಿಗೆ ಅವರ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡವರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ. ಇದರಿಂದ ರೊಚ್ಚಿಗೆದ್ದ ಜನರು ತಾಲೂಕು ಆಸ್ಪತ್ರೆಗೆ ನುಗ್ಗಿ ಬಾಗಿಲು ಕಿಟಕಿ ಒಡೆದು ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ ಘಟನೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಆಸ್ಪತ್ರೆಯಲ್ಲಿ ನಡೆದಿದೆ. ಅಂದಹಾಗೆ ಸಿಂದಗಿ ಸಿಪಿಐ ಪೊಲೀಸ್ ಠಾಣೆ ಎದುರು 2 ಬೈಕ್ಗಳ ಮಧ್ಯೆ ಅಪಘಾತವಾಗಿದೆ.
ಈ ವೇಳೆ ಇಬ್ಬರು ಬೈಕ್ ಸವಾರರು ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇದ್ರು. ತಕ್ಷಣವೇ ಸ್ಥಳೀಯರು ಗಾಯಾಳುಗಳನ್ನ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಆದ್ರೆ ಗಾಯಾಳುಗಳಿಗೆ ಚಿಕಿತ್ಸೆ ನೀಡೋದಕ್ಕೆ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ. ಡ್ಯೂಟಿ ಟೈಮ್ನಲ್ಲಿ ಆಸ್ಪತ್ರೆಗೆ ಚಕ್ಕರ್ ಹಾಕಿ ವೈದ್ಯರು ಮನೆಯಲ್ಲಿರೋ ಆರೋಪ ಕೇಳಿ ಬರ್ತಾ ಇದ್ದು, ಇದರಿಂದ ಸಿಟ್ಟಿಗೆದ್ದ ಜನರು ಆಸ್ಪತ್ರೆಯಲ್ಲಿ ಕಿಟಕಿ ಬಾಗಿಲನ್ನು ಮುರಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೋರ್ಟ್ ಆವರಣದಲ್ಲೇ ಕಕ್ಷಿದಾರರು ಮಾರಾಮಾರಿ ನಡೆಸಿರುವ ಘಟನೆ ಮಡಿಕೇರಿ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ನಡೆದಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ಗೆ ಬಂದಿದ್ದ ಕಕ್ಷಿದಾರರು ಮಾತನಾಡುವಾಗ ಮಾತಿಗೆ ಮಾತು ಬೆಳೆದು ಸ್ಥಳದಲ್ಲೇ ಕೈ ಮಿಲಾಯಿಸಿದ್ದಾರೆ. ಕೋರ್ಟ್ ಆವರಣ ಅಂತಾನು ಲೆಕ್ಕಿಸದೆ ಮನಸ್ಸೋ ಇಚ್ಛೆ ಹೊಡೆದಾಡಿಕೊಂಡಿದ್ದಾರೆ. ಇನ್ನು ಗಲಾಟೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ವಿಜಯಪುರದಲ್ಲಿ ಅಂಗಡಿ ಮತ್ತು ಮನೆ ಬೆಂಕಿಗೆ ಆಹುತಿಯಾಗಿರುವಂತಹ ಘಟನೆ ನಡೆದಿದೆ. ವಿಜಯಪುರ ನಗರದ ಸರಾಫ್ ಬಜಾರ್ನಲ್ಲಿ ಈ ಘಟನೆ ನಡೆದಿರೋದು. ಮನೆಯ ಕೆಳ ಹಂತದ ಅಂಗಡಿಯಲ್ಲಿ ಕಾಣಿಸಿಕೊಂಡ ಬೆಂಕಿ ನಂತರ ಮೇಲ್ಭಾಗದ ಮನೆಗೂ ವ್ಯಾಪಿಸಿದೆ. ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವಂತಹ ಕಾರ್ಯ ನಡೆದಿದ್ದು ಯಾವುದೇ ಜೀವಹಾನಿ ಸಂಭವಿಸಿಲ್ಲ. ಎಲ್ಲರೂ ಮನೆ ಮಾಲೀಕರು ಸುರಕ್ಷಿತವಾಗಿ ಹೊರಗಡೆ ಬಂದಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿರುವ ಸಾಧ್ಯತೆ ಇದೆ ಅಂತ ಶಂಕಿಸಲಾಗಿದೆ. ಹೆರಿಗೆ ನೋವಿನಿಂದ ಬಳಲ್ತಾ ಇದ್ದ ಮಹಿಳೆಯನ್ನ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇ 108 ಆಂಬ್ಯುಲೆನ್ಸ್ನಲ್ಲೇ ಹೆರಿಗೆಯಾದ ಘಟನೆ ರಾಯಚೂರಿನ ಮಾನ್ವಿ ತಾಲೂಕಿನ ಮಾಡಗಿರಿ ಗ್ರಾಮದಲ್ಲಿ ನಡೆದಿದೆ. ಮಾಡಗಿರಿ ಗ್ರಾಮದ ಗಂಗಮ್ಮ 108 ಆಂಬ್ಯುಲೆನ್ಸ್ನಲ್ಲಿ ಅವಳಿ ಗಂಡು ಮಕ್ಕಳಿಗೆ ಜನ್ಮ ನೀಡಿದ್ದಾರೆ. ತಾಯಿ ಅವಳಿ ಮಕ್ಕಳು ಆರೋಗ್ಯವಾಗಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮೊದಲು ಹೆರಿಗೆ ನೋವು ಕಾಣಿಸಿಕೊಂಡಿದ್ರಿಂದ ಮಾನ್ವಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಆದರೆ ತೀವ್ರ ನೋವು ಕಾಣಿಸಿಕೊಂಡ ಪರಿಣಾಮ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗ್ತಾ ಇತ್ತು. ಮಾರ್ಗ ಮಧ್ಯದಲ್ಲೇ 108 ಆಂಬ್ಯುಲೆನ್ಸ್ನಲ್ಲೇ ಹೆರಿಗೆಯಾಗಿದ್ದು ತಾಯಿ ಮಕ್ಕಳು ಆರೋಗ್ಯವಾಗಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ವರುಣನ ಆರ್ಭಟ ಕಡಿಮೆಯಾಗ್ತಾ ಇಲ್ಲ. ಬಳ್ಳಾರಿಯಲ್ಲಿ ಸುರಿತಾ ಇರೋ ಧಾರಾಕಾರ ಮಳೆಗೆ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದು ಹಲವು ಗ್ರಾಮಗಳು ಜಲಾವೃತವಾಗಿವೆ. ಇಬ್ರಾಹಿಂಪುರ, ಸಂಜೀವರಾಯನಪೇಟೆ, ಬಬ್ಬಕುಂಟೆ, ಶಂಕರಬಂಡೆ ಭಾಗಶಃ ಜಲಾವೃತವಾಗಿದೆ. ಭಾರೀ ಮಳೆಯಿಂದಾಗಿ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದ್ದು ಜನರು ಪರದಾಡಿದ್ರು. ಮನೆ, ಹೋಟೆಲ್, ಸರ್ಕಾರಿ ಶಾಲೆ, ಅಂಗನವಾಡಿಗಳಿಗೆ ನೀರು ನುಗ್ಗಿದ್ದು ನೀರನ್ನು ಹೊರ ಹಾಕೋದಕ್ಕೆ ಜನರು ಹರಸಾಹಸ ಪಟ್ಟರು. ಮಳೆಯಿಂದಾಗಿ ಕೆಲ ಗ್ರಾಮಗಳ ಸಂಪರ್ಕ ಕಟ್ಟಾಗಿದೆ. ನೂರಾರು ಎಕರೆ ಹೊಲ ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಇನ್ನು ಚಿತ್ರದುರ್ಗದಲ್ಲೂ ಧಾರಾಕಾರ ಮಳೆಗೆ ಮೊಳಕಾಲ್ಮೂರಿನಲ್ಲಿ ಇರುವಂತಹ ಕೋನಾಪುರ ಕೆರೆ ಕೋಡಿ ಬಿದ್ದು ಅವಾಂತರವೇ ಸೃಷ್ಟಿಯಾಗಿದೆ. ಮನೆ ಗೋಡೆ ಕುಸಿದು 2 ವರ್ಷದ ಬಾಲಕ ಮೌನಿಶ್ ಸಾವನ್ನಪ್ಪಿರೋ ಘಟನೆ ಕೊಪ್ಪಳದ ಕಾರಟಗಿಯ 3ನೇ ವಾರ್ಡ್ನಲ್ಲಿ ನಡೆದಿದೆ. ಗರ್ಭಿಣಿ ತಾಯಿಗೆ ಗಾಯವಾಗಿದ್ದು ದುರ್ಗಪ್ಪ, ಲಕ್ಷ್ಮಿ, ದೀಪ ಮೂವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 8 ತಿಂಗಳ ಗರ್ಭಿಣಿ ಲಕ್ಷ್ಮಿಗೆ ಕಲ್ಲು ತಾಗಿ ಗಾಯವಾಗಿದೆ. ಕಾರಟಗಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಬೆಂಗಳೂರಲ್ಲಿ ಬಿಎಂಟಿಸಿ ಡ್ರೈವರ್ ಮಂಜುನಾಥ್ ಅನ್ನೋರಿಗೆ ವಿಚಿತ್ರ ಅಕ್ಕಿ ಸಿಕ್ಕಿದೆ. ವಿಲ್ಸನ್ ಗಾರ್ಡನ್ನ ಅಂಗಡಿಯೊಂದರಲ್ಲಿ ಅಕ್ಕಿ ತಂದು ಅಡುಗೆ ಮಾಡಿದಾಗ ಅದು ಸಾಮಾನ್ಯ ಅಕ್ಕಿಯ ಅನ್ನದಂತೆ ಇರಲಿಲ್ಲ. ಕುಕ್ಕರ್ನಲ್ಲಿ ಹಾಕಿ 10 ರಿಂದ 12 ವಿಷಲ್ ಕೂಗಿಸಿದ್ರು ಅಕ್ಕಿ ಮೆದುವಾಯ್ತೆ ಹೊರತು ಅನ್ನ ಆಗಲಿಲ್ಲ. ಯಾವುದೇ ಸುವಾಸನೆಯೂ ಕೂಡ ಬರ್ತಾ ಇರಲಿಲ್ಲ. ಕೊನೆಗೆ ಅದನ್ನ ಉಂಡೆ ಮಾಡಿ ನೆಲಕ್ಕೆ ಹಾಕಿದ್ರೆ ಬೌನ್ಸಿಂಗ್ ಬಾಲ್ ಪುಟಿದಂತೆ ಪುಡಿತಾ ಇದೆ. ಮೇಲ್ನೋಟಕ್ಕೆ ಇದು ಪ್ಲಾಸ್ಟಿಕ್ ಅಕ್ಕಿ ಇರಬಹುದು ಅನ್ನೋದು ಅಕ್ಕಿ ಖರೀದಿಸಿದ ಮಂಜುನಾಥ್ ಅವರ ಅನುಮಾನ. ಈ ಕುರಿತು ನ್ಯೂಸ್ 18 ಕನ್ನಡ ವರದಿ ಬಿತ್ತರಿಸ್ತಾ ಇದ್ದಂತೆ ವಿಲ್ಸನ್ ಗಾರ್ಡನ್ನ ಅಂಗಡಿ ಮೇಲೆ ದಾಳಿ ನಡೆಸಿದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿದ್ದಾರೆ. ಪ್ಲಾಸ್ಟಿಕ್ ಅಕ್ಕಿ ಎನ್ನಲಾದ ಪದಾರ್ಥವನ್ನು ಲ್ಯಾಬ್ಗೆ ಕಳುಹಿಸಲಾಗಿದ್ದು ವರದಿ ಆಧರಿಸಿ ಸೂಕ್ತ ಕ್ರಮದ ಭರವಸೆಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು. ಕೇರಳದ ಮಂಜೇಶ್ವರದ ಉಪಚುನಾವಣೆಯಲ್ಲಿ ವಿಧಾನಸಭೆಗೆ ಆಯ್ಕೆಯಾದಂತ ನೂತನ ಶಾಸಕ ಎಂಸಿ ಖಮರುದ್ದೀನ್ ಇದೀಗ ಕನ್ನಡಿಗರ ಕೇಂದ್ರ ಬಿಂದುವಾಗಿದ್ದಾರೆ. ಕೇರಳದ ರಾಜಭವನದಲ್ಲಿ ನಡೆದ ಶಾಸಕ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಕನ್ನಡದಲ್ಲಿಯೇ ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ಎಂಸಿ ಖಮರುದ್ದೀನ್ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ. ಮಂಜೇಶ್ವರದ ಶಾಸಕರಾಗಿದ್ದ ಪಿಬಿ ಅಬ್ದುಲ್ ರಜಾಕ್ ಇತ್ತೀಚೆಗೆ ಅಕಾಲಿಕವಾಗಿ ನಿಧನವನ್ನು ಹೊಂದಿದ್ರು. ಹೀಗಾಗಿ ಇವರ ನಿಧನದಿಂದ ತೆರವಾಗಿದ್ದ ಕ್ಷೇತ್ರಕ್ಕೆ ಅಕ್ಟೋಬರ್ 21ನೇ ತಾರೀಕು ಉಪಚುನಾವಣೆ ನಡೆದಿತ್ತು. ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಎಂಸಿ ಖಮರುದ್ದೀನ್ 7,923 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು. ಕೇರಳದ ರಾಜಭವನದಲ್ಲಿ ಶಾಸಕರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಿತು. ನೂತನ ಶಾಸಕ ಎಂಸಿ ಖಮರುದ್ದೀನ್ ಕನ್ನಡದಲ್ಲೇ ಪ್ರಮಾಣ ವಚನ ಸ್ವೀಕರಿಸಿದರು. ಮಹಾರಾಷ್ಟ್ರದಲ್ಲಿ ಅಧಿಕಾರ ಹಂಚಿಕೆ ವಿಚಾರವಾಗಿ ಬಿಜೆಪಿ ಮತ್ತು ಶಿವಸೇನಾ ನಡುವೆ ಮಹಾ ಕಗ್ಗಂಟು ಮುಂದುವರೆದಿದೆ. ಈ ನಡುವೆ ಎರಡೂ ಪಕ್ಷಗಳ ನಾಯಕರು ಪ್ರತ್ಯೇಕವಾಗಿ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಿಜೆಪಿ ನಿರೀಕ್ಷೆಗಿಂತ ಕಡಿಮೆ ಸ್ಥಾನಗಳಲ್ಲಿ ಗೆದ್ದಿತ್ತು. ಕಳೆದ ಬಾರಿ ಒಂಟಿಯಾಗಿ ಸ್ಪರ್ಧಿಸಿ 120ಕ್ಕೂ ಹೆಚ್ಚು ಸ್ಥಾನ ಗೆದ್ದಿದ್ದ ಬಿಜೆಪಿ ಈ ಬಾರಿ ಶಿವಸೇನೆ ಜೊತೆ ಮೈತ್ರಿ ಮಾಡಿಕೊಂಡು 105 ಸ್ಥಾನಗಳಷ್ಟೇ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಇತ್ತ ಶಿವಸೇನಾ ಅಧಿಕಾರದ ಸಮಾನ ಹಂಚಿಕೆಗೆ ಪಟ್ಟು ಹಿಡಿದಿತ್ತು. 50-50 ಸೂತ್ರದಂತೆ ಅಧಿಕಾರ ಹಂಚಿಕೆ ಆಗಬೇಕು. 2.5 ವರ್ಷಗಳ ಕಾಲ ಶಿವಸೇನೆಗೆ ಸಿಎಂ ಸ್ಥಾನ ಕೊಡಬೇಕು ಅಂತ ಲಿಖಿತ ರೂಪದಲ್ಲಿ ಬರೆದುಕೊಡುವಂತೆ ಪಟ್ಟು ಹಿಡಿದಿದೆ ಎನ್ನಲಾಗಿದೆ.
ಬೃಹತ್ ಗಾತ್ರದ ಹೆಬ್ಬಾವನ್ನ ಸೆರೆ ಹಿಡಿಯಲಾಗಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ಸಮೀಪ ತಮಿಳುನಾಡಿನ ಕೃಷ್ಣಗಿರಿ ಪಟ್ಟಣದ ಸರ್ಕಾರಿ ಶಾಲೆಯಲ್ಲಿ ಹೆಬ್ಬಾವನ್ನ ಸೆರೆ ಹಿಡಿಯಲಾಗಿದೆ. ಹೂವಿನ ಮಂಡಿಯ ಗೋದಾಮಿನಲ್ಲಿದ್ದಂತ 10 ಅಡಿ ಬೃಹತ್ ಗಾತ್ರದ ಹೆಬ್ಬಾವು ಕಂಡು ಸ್ಥಳೀಯರು ಹೌಹಾರಿದ್ರು. ಅರಣ್ಯ ಇಲಾಖೆ ಸಿಬ್ಬಂದಿ ಹೆಬ್ಬಾವನ್ನ ಸೆರೆ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ. ದೀಪಾವಳಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಹಬ್ಬದ ವಾತಾವರಣ ಕಳೆಗಟ್ಟಿದೆ. ದೇವತೆಗಳಿಗೆ ಧನಲಕ್ಷ್ಮಿ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಗರದ ಅಮೃತೇಶ್ವರ ದೇಗುಲದಲ್ಲಿ ನೋಟುಗಳ ಅಲಂಕಾರ ಮಾಡಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಇನ್ನು ಶ್ರೀಬಾಲ ತ್ರಿಪುರ ಸುಂದರಿ ದೇವಿಯ ಮೂರ್ತಿಗೆ ವಿವಿಧ ಬಗೆಯ ನೋಟು ಹಾಗೂ ನಾಣ್ಯಗಳಿಂದ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಶ್ರೀ ಸತ್ಯನಾರಾಯಣ ಸ್ವಾಮಿ ದೇಗುಲದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಹೋಮ ಹವನವನ್ನ ನೆರವೇರಿಸಲಾಯಿತು. ಇನ್ನು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಪೂಜೆ ಸಂಭ್ರಮ ಮನೆ ಮಾಡಿತ್ತು. ಲಕ್ಷ್ಮೀ ಪೂಜೆ ಪ್ರಯುಕ್ತ ಬಿಜೆಪಿ ಕಚೇರಿಯಲ್ಲಿ ಗೋಪೂಜೆ ಹಾಗೂ ಭಗಿನಿ ನಿವೇದಿತ ಜನ್ಮದಿನವನ್ನ ನೆರವೇರಿಸಲಾಯಿತು. ಹಾಸನಾಂಬೆ ದೇವರ ದರ್ಶನಕ್ಕೆ ನಾಳೆ ಬೆಳಗಿನ ಜಾವದವರೆಗೂ ಅವಕಾಶ ಇದೆ. ಇವತ್ತು ಹಾಸನಾಂಬೆ ದರ್ಶನ ಪಡೆಯಲು ರಾಜ್ಯದ ವಿವಿಧೆಡೆಗಳಿಂದ ಭಕ್ತರು ಆಗಮಿಸುತ್ತಾ ಇದ್ದಾರೆ. ನಾಳೆ ಬೆಳಗ್ಗೆಯಿಂದ ಸಾರ್ವಜನಿಕರಿಗೆ ದರ್ಶನ ಇರೋದಿಲ್ಲ. ನಾಳೆ ಮಧ್ಯಾಹ್ನ 12ವರೆಗೆ ದೇವಾಲಯದ ಬಾಗಿಲು ಬಂದ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಹಾಸನಾಂಬೆ ದೇವರ ದರ್ಶನ ಪಡೆಯಲು ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಚ್ಡಿ ರೇವಣ್ಣ ಹಾಸನಾಂಬೆ ದೇವಿಯ ದರ್ಶನವನ್ನ ಪಡೆದರು. ಇನ್ನು ನಟ ಸೃಜನ್ ಲೋಕೇಶ್, ಸಚಿವ ಸುರೇಶ್ ಕುಮಾರ್ ಕೂಡ ಹಾಸನಾಂಬೆ ದರ್ಶನವನ್ನ ಪಡೆದರು. ದೀಪಾವಳಿ ಸಂಭ್ರಮ ಎಲ್ಲೆಲ್ಲೂ ಮನೆ ಮಾಡಿದೆ. ತಮ್ಮ ಊರುಗಳಿಂದ ದೂರ ಇದ್ದು ಬೆಂಗಳೂರಲ್ಲಿ ಬದುಕು ಕಟ್ಕೊಂಡವರು ಊರ ನೆನಪಲ್ಲೇ ಇಲ್ಲಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ವಿಜಯನಗರದ ಬಂಟರ ಸಂಘದಲ್ಲಿ ಕರಾವಳಿ ಭಾಗದ ಬಂಟ ಸಮುದಾಯದವರು ವಿಶಿಷ್ಟವಾಗಿ ಹಾಗೇನೆ ವಿಜೃಂಭಣೆಯಿಂದ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡಿದ್ರು. ನೀರ್ದೋಸೆ, ಬನ್ಸ್, ಮಣ್ಣಿ, ಚಿಕನ್ ಕರಿ, ಫಿಶ್ ಫ್ರೈ ಮುಂತಾದ ನಾನಾ ಭಕ್ಷ್ಯ ಭೋಜ್ಯಗಳ ದೊಡ್ಡ ಪಟ್ಟಿಯೇ ಹಬ್ಬದ ಊಟಕ್ಕೆ ತಯಾರಿತು. ವೇದಿಕೆ ಮೇಲೆ ತುಳು ನಾಟಕ ಕೂಡ ಜನರನ್ನ ಸೆಳೆಯಿತು. ಇನ್ನು ಮುಂದಿನ ಪೀಳಿಗೆಗೆ ಬಂಟರ ದೀಪಾವಳಿ ಆಚರಣೆಯ ಪರಿಚಯ ಮಾಡಿಕೊಡೋದಕ್ಕೆ ವಿವಿಧ ಕಾರ್ಯಕ್ರಮಗಳು ಹಾಗೇನೆ ಪ್ರತಿಕೃತಿಗಳು ಕೂಡ ಅಲ್ಲಿ ಸಿದ್ಧವಾಗಿದ್ವು. ಬೆಂಗಳೂರಿನಲ್ಲಿರುವಂತಹ ಬಂಟರೆಲ್ಲ ಇಲ್ಲಿ ಸೇರ್ಕೊಂಡು ತಮ್ಮವರೊಂದಿಗೆ ಬೆರೆತು ಖುಷಿಯಿಂದ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡಿದ್ರು. ದೀಪಾವಳಿ ಕೂಡ ತುಂಬಾ ವಿಶೇಷತೆಯಿಂದ ಕೂಡಿರುತ್ತೆ. ನಾನಾ ಭಾಗಗಳಲ್ಲಿ ನಾನಾ ರೀತಿಯಲ್ಲಿ ಆಚರಣೆಯನ್ನ ಮಾಡ್ತಾರೆ. ಇನ್ನು ತುಳು ಸಂಪ್ರದಾಯದ ಪ್ರಕಾರವಾಗಿ ಬೆಂಗಳೂರಲ್ಲಿ ಇರೋರು ಹಬ್ಬವನ್ನ ಆಚರಣೆ ಮಾಡಿದ್ದು ವಿಶೇಷವಾಗಿತ್ತು. ಕರೀನಾ ಕಪೂರ್ ಹಾಗೆ ಸೈಫ್ ಅಲಿ ಖಾನ್ ಪುತ್ರ ತೈಮೂರ್ ಓರ್ವ ಫೋಟೋಗ್ರಾಫರ್ ಮೇಲೆ ಸಿಟ್ಟಾಗಿದ್ದು ಕೂಗಾಡಿರುವಂತಹ ಘಟನೆ ನಡೆದಿದೆ. ಮನೆ ಮುಂದೆ ಪಟಾಕಿ ಹೊಡೆಯಲು ಹೋಗುವಾಗ ಓರ್ವ ಫೋಟೋಗ್ರಾಫರ್ ಫೋಟೋ ತೆಗೆಯುವುದಕ್ಕೆ ಮುಂದಾಗಿದ್ದಾನೆ. ಇದನ್ನ ನೋಡಿ ತೈಮೂರ್ ಕೂಗಾಡ್ದ. ನೋ 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 ಅಂತ 3 ಬಾರಿ ಜೋರಾಗಿ ಚೀರಾಡಿದ್ದಾನೆ. ಈ ವೇಳೆ ತಾಯಿ ಕರೀನಾ ಕಪೂರ್ ಜೊತೆಯಲ್ಲೇ ಇದ್ರು. ಪ್ರತಿ ಬಾರಿಯೂ ಮಾಧ್ಯಮದವರು ಫೋಟೋ ತೆಗೆಯುವಾಗ ಪೋಸ್ ಕೊಡ್ತಾ ಇದ್ದ ತೈಮೂರ್ ಈ ಬಾರಿ ಸಿಟ್ಟಿಗೆದ್ದಿದ್ದನ್ನ ನೋಡಿ ಟ್ವಿಟರ್ನಲ್ಲಿ ಭಾರೀ ಸೆನ್ಸೇಷನ್ ಕ್ರಿಯೇಟ್ ಆಗಿದೆ. ಹಲವಾರು ಮಂದಿ ಟ್ವಿಟರ್ನಲ್ಲಿ ವಿಡಿಯೋ ಕುರಿತು ಪ್ರಶ್ನೆ ಮಾಡಿದ್ದು ತೈಮೂರ್ ಸಿಟ್ಟಿಗೇಳಲು ಕಾರಣವೇನು ಅಂತ ಕಾರಣ ಹುಡುಕ್ತಾ ಇದ್ದಾರೆ. ಸರ್ಕಾರದ ವತಿಯಿಂದ ನೀಡಲಾಗುವಂತಹ 2019ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಪ್ರಕಟವಾಗಿದೆ. 29 ಕ್ಷೇತ್ರಗಳ ಗಣ್ಯರನ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದ್ದು ಒಟ್ಟು 64 ಸಾಧಕರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರಕಟವಾಗಿದೆ. ಸಾಹಿತ್ಯ ವಿಭಾಗದಲ್ಲಿ ಡಾಕ್ಟರ್ ಮಂಜಪ್ಪ ಶೆಟ್ಟಿ ಮಸಗಲಿ, ಪ್ರೊಫೆಸರ್ ಬಿ ರಾಜಶೇಖರಪ್ಪ, ಚಂದ್ರಕಾಂತ್ ಕರದಳ್ಳಿ. ರಂಗಭೂಮಿ ವಿಭಾಗದಲ್ಲಿ ಪಾಲ್ ಸುದರ್ಶನ್, ಡಾಕ್ಟರ್ ಎಚ್ಕೆ ರಾಮನಾಥ್, ಭಾರ್ಗವಿ ನಾರಾಯಣ. ಸಂಗೀತ ವಿಭಾಗದಲ್ಲಿ ಛೋಟೆ ರಹಮತ್ ಖಾನ್, ನಾಗವಲ್ಲಿ ನಾಗರಾಜ್, ಡಾಕ್ಟರ್ ಮುದ್ದುಮೋಹನ. ಹಾಗೇನೆ ಶಿಕ್ಷಣ ವಿಭಾಗದಲ್ಲಿ ಡಾಕ್ಟರ್ ಕೆ ಚಿದಾನಂದಗೌಡ, ಡಾಕ್ಟರ್ ಗುರುರಾಜ ಕರ್ಜಗಿ ಹಾಗೇನೆ ಥಟ್ ಅಂತ ಹೇಳಿ ಖ್ಯಾತಿಯ ನಾ ಸೋಮೇಶ್ವರ. ಜಾನಪದ ವಿಭಾಗದಲ್ಲಿ ಹೊಳಬಸಯ್ಯ ದುಂಡಯ್ಯ ಸಂಬಳದ, ಭೀಮಾ ಸಿಂಗ್ ಸಕಾರಾಮ್ ರಾಥೋಡ್. ಹಾಗೇನೆ ಸಿನಿಮಾ ವಿಭಾಗದಲ್ಲಿ ಹಿರಿಯ ನಟಿ ಶೈಲಶ್ರೀ, ಪರಿಸರ ವಿಭಾಗದಲ್ಲಿ ಸಾಲುಮರದ ವೀರಾಚಾರ್, ಶಿವಾಜಿ ಛತ್ರಪ್ಪ ಕಾಗಣಿಕರ್. ಹಾಗೇನೆ ಕ್ರೀಡೆ ವಿಭಾಗದಲ್ಲಿ ವಿಶ್ವನಾಥ್ ಭಾಸ್ಕರ್ ಗಾಣಿಗ, ಚೇನಂಡ ಎ ಕುಟ್ಟಪ್ಪ, ನಂದಿತಾ ನಾಗನಗೌಡರ್. ಯಕ್ಷಗಾನದಲ್ಲಿ ಶ್ರೀಧರ ಭಂಡಾರಿ ಪುತ್ತೂರು. ಹಾಗೇನೆ ಬಯಲಾಟದಲ್ಲಿ ವೈ ಮಲ್ಲಪ್ಪ ಗವಾಯಿ ಸೇರಿದಂತೆ ಒಟ್ಟು 64 ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಘೋಷಿಸಲಾಗಿದೆ. ರೀಸೆಂಟ್ ಟೈಮ್ನಲ್ಲಿ ಟಾಲಿವುಡ್ನಲ್ಲಿ ಹೆಚ್ಚು ಬ್ಯುಸಿಯಾಗಿರೋ ಪ್ರಣೀತಾ ಮತ್ತೆ ಕನ್ನಡಕ್ಕೆ ಬರ್ತಾ ಇದ್ದಾರೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿಕೊಳ್ಳಲಿದ್ದಾರೆ. ಅಂದಾಗೆ ಈ ಹಿಂದೆ ಶಿವರಾಜ್ ಕುಮಾರ್ ನಟನೆಯ ಮಾಸ್ ಲೀಡರ್ ಚಿತ್ರದಲ್ಲಿ ಜೊತೆಯಾಗಿದ್ರು. ಈಗ 2ನೇ ಬಾರಿಗೆ ಶಿವರಾಜ್ ಕುಮಾರ್ಗೆ ನಾಯಕಿಯಾಗಿರೋ ಅವಕಾಶ ಪ್ರಣೀತಾಗೆ ಸಿಕ್ಕಿದೆ. ಟಿಜಿ ತ್ಯಾಗರಾಜನ್ ಎಂಬುವರು ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಲಿದ್ದು, ಶಿವರಾಜ್ ಕುಮಾರ್ ಇಲ್ಲಿ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ.
ಕಾಶಿನಾಥ್ ಪುತ್ರ ಅಭಿಮನ್ಯು ಅಭಿನಯದ ಹೊಸ ಚಿತ್ರಕ್ಕೆ ರಿಯಲ್ ಸ್ಟಾರ್ ಉಪೇಂದ್ರ ಸಾಥ್ ಕೊಟ್ಟಿದ್ದಾರೆ. ಕಾಶಿನಾಥ್ ಅವರ ಮಗ ಅಭಿಮನ್ಯು ಅಭಿನಯಿಸ್ತಾ ಇರೋ ಎಲ್ಲಿಗೆ ಪಯಣ ಯಾವುದೋ ದಾರಿ ಚಿತ್ರದ ಟೈಟಲ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿ ಗುರು ಪುತ್ರನಿಗೆ ಉಪ್ಪಿ ಶುಭವನ್ನ ಕೋರಿದ್ದಾರೆ. ಬಾಜಿ ಚಿತ್ರದ ನಂತರ ತೆರೆಯಿಂದ ದೂರವೇ ಇದ್ದ ಅಭಿಮನ್ಯು ಈ ಚಿತ್ರದೊಂದಿಗೆ ಕಂಬ್ಯಾಕ್ ಮಾಡ್ತಾ ಇದ್ದಾರೆ. ಈ ಚಿತ್ರದ ಮೂಲಕ ಹೊಸ ಪ್ರತಿಭೆ ಕಿರಣ್ ಸೂರ್ಯ ನಿರ್ದೇಶಕರಾಗಿ ಬಡ್ತಿಯನ್ನ ಪಡ್ಕೊಳ್ತಾ ಇದ್ದಾರೆ.